ನಮಸ್ತೆ ವಿದ್ಯಾರ್ಥಿಗಳೇ, ನಾವು 8ನೇ ತರಗತಿಯ ಭೂಗೋಳ ವಿಭಾಗದ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂಥ ಅಧ್ಯಾಯದಲ್ಲಿ ಪ್ರಮುಖ ಅಕ್ಷಾಂಶಗಳು, ನಮ್ಮ ಗೋಳದ ಮೇಲಿರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳು ಯಾವ್ಯಾವ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. 90 ಡಿಗ್ರಿ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ಅಂತ ಕರಿತೀವಿ, ಅಲ್ಲಿ ಧ್ರುವ ಪ್ರದೇಶದಲ್ಲಿರುತ್ತೆ. 66.5 ಉತ್ತರ ಅಕ್ಷಾಂಶ ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ ನಾವು ಇದನ್ನು. ಆಮೇಲೆ 23 ಉತ್ತರ ಅಕ್ಷಾಂಶ ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ ನಾವು ಇದನ್ನು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೂಟ್ ಮಾರ್ಕ್ ತೋರಿಸಿದ್ದೀನಿ. 0 ಡಿಗ್ರಿ ಅಕ್ಷಾಂಶ ಅಥವಾ ಸಮಭಾಜಕ ವೃತ್ತ ಅಂತ ಕರಿತೀವಿ, 0 ಡಿಗ್ರಿಲಿ ಇರುತ್ತೆ. ಇಲ್ಲಿದೆಯಲ್ಲ ಸೆಂಟ್ರ್ ಭಾಗದಲ್ಲಿ. 23 ದಕ್ಷಿಣ ಅಕ್ಷಾಂಶ ಸೇಮ್ ಇಲ್ಲಿ ಹೆಂಗಿರುತ್ತೋ ಅದೇ ರೀತಿ ಇರುತ್ತೆ ಡಿಗ್ರಿಗಳು. 23 ದಕ್ಷಿಣ ಅಕ್ಷಾಂಶ ಅಥವಾ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಸೊ ಇದು ನೋಡಿ, 23 ಮಕರ ಸಂಕ್ರಾಂತಿ ಇದ್ರೆ ಇಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ಇರುತ್ತೆ. 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಥವಾ ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ. ಇದನ್ನ ಆರ್ಕ್ಟಿಕ್ ವೃತ್ತ ಅಂತ ಕರಿತೀವಿ, ಇದನ್ನ ಅಂಟಾರ್ಕ್ಟಿಕ್ ವೃತ್ತ ಅಂತ ಕರಿತೀವಿ. ಓಕೆ, ಅಷ್ಟೇ. ಆಮೇಲೆ ಅದನ್ನು ಉತ್ತರ ಧ್ರುವ ಅಂತ ಕರಿತೀವಿ 90 ಡಿಗ್ರಿಗೆ. ಇಲ್ಲಿ 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಅಂತ ಕರಿತೀವಿ. ಈ ಥರ ನಾವು ವಿಭಾಗವನ್ನು ಮಾಡ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ನಾವು ಇವುಗಳನ್ನು ಏಕೆ ಪ್ರಮುಖ ಅಕ್ಷಾಂಶಗಳಂತೆ ಕರಿತೀವಿ ಯೋಚನೆಯನ್ನು ಮಾಡಿ. ಸೊ ಅವುಗಳನ್ನು ನೋಡೋದಾದರೆ ಇಲ್ಲಿ ನೋಡಿ, ಬಹುತೇಕವಾಗಿ ಕೆಳಗಿನ ಚಿತ್ರದಲ್ಲಿ ಸೂರ್ಯನಿಗೆ ಭೂಮಿಯ ಯಾವ ಭಾಗ ಸಮೀಪದಲ್ಲಿದೆ ಗುರುತಿಸಿ. ಜೂನ್ 21ಕ್ಕೆ ಮತ್ತು ಡಿಸೆಂಬರ್ 22ಕ್ಕೆ ನೋಡಿ ಈ ಚಿತ್ರಗಳನ್ನು ನೋಡ್ತಾ ಇರ್ತೀರಿ. ಬಹುತೇಕವಾಗಿ ಇಲ್ಲಿ ಡಿಗ್ರಿಗಳನ್ನು ಅಕ್ಷಾಂಶಗಳನ್ನು ಗುರುತಿಸಿದ್ದಾರೆ. ಸೊ ಇವುಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಸೂರ್ಯ ಈ ಭಾಗದಲ್ಲಿದೆ ಅಂದರೆ ಈ ಭಾಗದಲ್ಲಿ ಯಾವ ಜೂನ್ 21ಕ್ಕೆ ಯಾವಾಗ ಎಲ್ಲಿ ಬೆಳಕು ಬೀಳುತ್ತೆ, ಯಾವ ಭಾಗದಲ್ಲಿ ಬೆಳಕು ಬೀಳುತ್ತೆ, ಡಿಸೆಂಬರ್ 22ಕ್ಕೆ ಎಲ್ಲಿ ಬೆಳಕನ್ನು ನೋಡ್ಬೋದು ಅಂತ ನೀವು ಗುರುತಿಸ್ಬೋದಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟದಲ್ಲಿ ಉತ್ತರ ಕೊಟ್ಟಿದ್ದಾನೆ. ಸೂರ್ಯನ ಕಿರಣಗಳು ಬೇರೆ ಬೇರೆ ಸಂದರ್ಭದಲ್ಲಿ ಭೂಮಿಯ ಬೇರೆ ಬೇರೆ ಪ್ರದೇಶದಲ್ಲಿ ಅತ್ಯಂತ ಸಮೀಪದಲ್ಲಿರ್ತದೆ. ಒಂದೇ ಸಮಯ ಇರಲ್ಲ, ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಸೂರ್ಯ ಸಮೀಪದಲ್ಲಿರುತ್ತೆ. ನೋಡಿ, ಜೂನ್ 21ಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪ್ರದೇಶದಲ್ಲಿದ್ದಾನೆ, ಕರ್ಕಾಟಕ ಮೇಲೆ ಬರ್ತದೆ ಅಲ್ಲಿ. ಸೊ ಮಾರ್ಚ್ 21ಕ್ಕೆ ಸಮಭಾಜಕ ವೃತ್ತದ ಮೇಲೆ ಬೆಳಕನ್ನು ಚೆಲ್ಲಿರ್ತಾನೆ. ಸೆಪ್ಟೆಂಬರ್ 23ಕ್ಕೆ ಸಮೀಪದಲ್ಲಿ ಬಹುತೇಕವಾಗಿ ಸಮೀಪದಲ್ಲಿರ್ತದೆ, ಮಾರ್ಚ್ 21ಕ್ಕೆ ಮತ್ತು ಸೆಪ್ಟೆಂಬರ್ 23ಕ್ಕೆ. ಆಮೇಲೆ ಡಿಸೆಂಬರ್ 22ಕ್ಕೆ ಮಕರ ಸಂಕ್ರಾಂತಿ ವೃತ್ತ ಪ್ರದೇಶದಲ್ಲಿ ಸಮೀಪದಲ್ಲಿರುತ್ತೆ. ಒಟ್ಟಾರೆ ನೋಡಿ, ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿದೆಯಲ್ಲ ಅದು, ಆಮೇಲೆ ಮತ್ತು ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದವರೆಗೆ ಇಲ್ಲಿ ಬಹುತೇಕ ಇಲ್ಲಿ ತನಕವರೆಗೆ. ಸೊ ಸೂರ್ಯನ ಕಿರಣಗಳು ಸಮೀಪ ಇರುವುದರಿಂದ ಈ ಪ್ರದೇಶಗಳು ಹೆಚ್ಚು ಉಷ್ಣಾಂಶ ಪಡೆದುಕೊಳ್ಳುತ್ತೆ. ಸೂರ್ಯ ಸಮೀಪ ಇದ್ದರೆ ಮತ್ತೇನಾಗುತ್ತೆ, ಉಷ್ಣಾಂಶ ಜಾಸ್ತಿ ಇರ್ತದೆ. ಆದ್ದರಿಂದ ಈ ಪ್ರದೇಶವನ್ನು ಉಷ್ಣವಲಯ ಅಂತ ಕರಿತೀವಿ. ಈ ಭಾಗವನ್ನು ಉಷ್ಣವಲಯ ಅಂತೇಳಿ ನಾವು ಕರಿತೇವೆ. ಮಕ್ಕಳೇ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಉಷ್ಣವಲಯವನ್ನು ಈ ರೀತಿ 2 ರೇಖಾಂಶಗಳ ಮಧ್ಯೆ ಇರುವುದರಿಂದ ಇವುಗಳನ್ನ ಪ್ರಮುಖ ಅಕ್ಷಾಂಶಗಳಂತೇಳಿ ಕರಿತೇವೆ. ಓಕೆ, ಸೊ ಇಷ್ಟು ನಮಗೆ ನೋಡಿ. ಈ ಚಿತ್ರಗಳನ್ನು ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ, ಮಾತ್ರ ಜಾಸ್ತಿ ಇದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋಂಥ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ. ಸೊ ಎಲ್ಲೆಲ್ಲಿ ಹತ್ರ ಇರುತ್ತೆ ಅಂತ ನೋಡಿ. ಚಿತ್ರವನ್ನು ಗಮನಿಸಿ, ಸೂರ್ಯನ ಕಿರಣಗಳು ಪೂರ್ಣವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳುತ್ತವೆ ಮತ್ತು ಯಾವ ಅಕ್ಷಾಂಶದ ಮೇಲೆ ಸ್ವಲ್ಪ ಬೀಳುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ನೋಡಿ, ಈ ಚಿತ್ರವನ್ನು ನೋಡ್ಕೊಳ್ಳಿದ್ದಾನೆ. ಸೊ ಓಕೆ, ಇದು ಸೂರ್ಯ ಅಂದರೆ ಸೆಂಟ್ರಲ್ ಇಟ್ಟಿರ್ತಾನೆ. ಸೊ ನೋಡಿ, ಈ ಚಿತ್ರವನ್ನು ಗಮನಿಸಿದಾಗ ನೋಡಿ, ಜೂನ್ 21ಕ್ಕೆ 66.5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಲ್ಲಿಂದ ಹಿಡ್ಬಿಟ್ಟು ಸೊ 90 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಕೂಡ ಸೂರ್ಯನ ಕಿರಣಗಳು 24 ಗಂಟೆ ಬೀಳ್ತಾ ಇರ್ತವೆ. ಸೊ ಅಂದರೆ ಈ ಪ್ರದೇಶದಲ್ಲಿ ರಾತ್ರಿ ಆಗುವುದಿಲ್ಲ, ಆದರೆ ಸೂರ್ಯನ ಕಿರಣಗಳ ತೀವ್ರತೆ ಕಡಿಮೆ ಇರುತ್ತೆ. ಯಾಕೆಂದರೆ ಧ್ರುವ ಪ್ರದೇಶಗಳು ತಣ್ಣನೆಯ ಪ್ರದೇಶಗಳಿರೋದ್ರಿಂದ ಅಲ್ಲಿ ತೀವ್ರತೆ ಜಾಸ್ತಿ ಇರೋದಿಲ್ಲ. ಜೂನ್ 21ಕ್ಕೆ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ಇಲ್ಲಿಂದ ಹಿಡಿದ್ಬಿಟ್ಟು ಬಹುತೇಕವಾಗಿ 90 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಬಹುತೇಕ ಸೂರ್ಯನ ಕಿರಣಗಳು ದಿನದ 24 ಗಂಟೆ ಬೀಳುವುದಿಲ್ಲ. ನೋಡಿ, ಇಲ್ಲಿ ಮರೆಯಾಗಿದೆ. ನೋಡಿ, ಈ ಭಾಗ ಮರೆಯಾಗಿದೆ, ಹೌದಲ್ಲ, ದಕ್ಷಿಣ ಧ್ರುವದಲ್ಲಿ ಹಾಗೆ. ಸೊ ಬೀಳುವುದಿಲ್ಲ ಅಂದರೆ ಈ ಪ್ರದೇಶದಲ್ಲಿ ದಿನ ಪೂರ್ತಿ ರಾತ್ರಿ ಇರುತ್ತದೆ. ಈ ಭಾಗದಲ್ಲಿ ಬೀಳೋದಿಲ್ಲಲ್ಲ, ಸೂರ್ಯನ ಕಿರಣ ಬೀಳೋದಿಲ್ಲ, ಈ ಭಾಗದಲ್ಲಿ ರಾತ್ರಿ ಇರುತ್ತೆ. ಓಕೆ, ಇಲ್ಲಿ ಬೆಳಕಿರ್ತದೆ, ಈ ಭಾಗದಲ್ಲಿ ಇಲ್ಲಿ ಜಾಸ್ತಿ ಇರ್ತದೆ, ಕಾಣಿಸ್ತಿದ್ದಲ್ಲ ಹಿಂಗೆ. ಸೊ ಆಮೇಲೆ ನೋಡಿ, ಈ ಚಿತ್ರವನ್ನು ಗಮನಿಸಿ, ಈ ಸೂರ್ಯನ ಕಿರಣಗಳು ಪೂರ್ಣವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳುತ್ತವೆ ಮತ್ತು ಯಾವ ಅಕ್ಷಾಂಶದಲ್ಲಿ ಸ್ವಲ್ಪ ಬೀಳುವುದಿಲ್ಲ. ಡಿಸೆಂಬರ್ 22 65.5 ಡಿಗ್ರಿ ಅಕ್ಷಾಂಶದಿಂದ 40 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಕಿರಣಗಳು ನೋಡಿ ಆದ್ರೂ ಉಲ್ಟಾ ಇದೆ. ಹಿಂದಿನ ಚಿತ್ರಕ್ಕಿಂತ ಉಲ್ಟಾ ಕಿರಣ ದಿನದ 24 ಗಂಟೆ ಬೀಳುತ್ತವೆ. ಅದರಿಂದ ಈ ಪ್ರದೇಶದಲ್ಲಿ ರಾತ್ರಿ ಆಗುವುದಿಲ್ಲ. ಅಂದರೆ ಸೂರ್ಯನ ಕಿರಣಗಳ ತೀವ್ರತೆ ಕಡಿಮೆ. ಅಂದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ಪ್ರದೇಶದಲ್ಲಿ ಡಿಫ್ರೆಂಟಾಗಿ ಬೀಳ್ತಾ ಇರುತ್ತೆ. ಯಾಕೆಂದ್ರೆ ಭೂಮಿ ಸುತ್ತಾ ಇರುತ್ತಲ್ವಾ, ಸೂರ್ಯನ ಸುತ್ತ. ಸೊ ಹಾಗಾಗಿ ಡಿಫ್ರೆಂಟಾಗಿ ಒಂದೊಂದು ಕಡೆ ಒಂದೊಂದು ಥರ ಬೀಳ್ತಾ ಇರ್ತದೆ ಅನ್ನೋದು ಕೂಡ ಕಡಿಮೆ ಇರ್ತದೆ. ಸೂರ್ಯನ ಕಿರಣಗಳ ತೀವ್ರತೆ ಕಡಿಮೆ ಇರ್ತದೆ. ನೋಡಿ, ಇಲ್ಲಿ ರಾತ್ರಿ ಆಗೋದು. ನೋಡಿ, ಇಲ್ಲಿ ನೋಡಿ ದಕ್ಷಿಣ ಧ್ರುವದಲ್ಲಿ ಇಲ್ಲಿ ಈಗ ಬಿದ್ದಿದೆ, ಇಲ್ಲಿ ಬೆಳಕಿ ಕಮ್ಮಿ, ಇಲ್ಲಿ ಬಿದ್ದಿಲ್ಲ, ಹೌದಲ್ವಾ. ಸೊ ಹಾಗಾಗಿ ಡಿಸೆಂಬರ್ 22ಕ್ಕೆ 16.5 ಉತ್ತರ ಅಕ್ಷಾಂಶದಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶದ ಸೂರ್ಯನ ಕಿರಣಗಳು 24 ಗಂಟೆ ಬೀಳುವುದಿಲ್ಲ.
ಹಾಗಾಗಿ ಆ ದಿನ ಪೂರ್ತಿ ಏನಾಗುತ್ತದೆ, ಇಲ್ಲಿ ರಾತ್ರಿ ಇರುತ್ತದೆ. ಅರ್ಥ ಆಗ್ತಿದೆಯಲ್ಲ? ಎಸ್. ಚಿತ್ರವನ್ನು ಗಮನಿಸಿ. ಈಗ ಸೂರ್ಯನ ಕಿರಣಗಳು ಪೂರ್ಣವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳುತ್ತವೆ ಮತ್ತು ಯಾವ ಅಕ್ಷಾಂಶದ ಸ್ವಲ್ಪ ಬೀಳುವುದಿಲ್ಲ. ಸೂರ್ಯನ ನೇರ ಕಿರಣಗಳು ಬೀಳದ ಪ್ರದೇಶಗಳಾದ 23.5 65.5 ಡಿಗ್ರಿ ರೇಖಾಂಶದವರೆಗಿನ ಪ್ರದೇಶಗಳನ್ನು ಸಮಶೀತೋಷ್ಣ ವಲಯ ಅಂತ ಕರೀತೀವಿ. ಇಲ್ಲಿ ಗುರುತನ್ನು ಮಾಡಿದ್ದಾರೆ, ಇಲ್ಲಿ ಈ ಭಾಗದಲ್ಲಿ. ವರ್ಷದ ಕೆಲವು ಸಮಯ ಸೂರ್ಯನ ಕಿರಣಗಳನ್ನೇ ಪಡೆಯದ 66.5 ಡಿಗ್ರಿಯಿಂದ 90 ಡಿಗ್ರಿವರೆಗಿನ ಪ್ರದೇಶ ಶೀತಯುಕ್ತವಾಗಿದ್ದು ಈ ಪ್ರದೇಶಗಳು ಶೀತ ವಲಯ ಅಂತ ಕರೀತೀವಿ. ನೋಡಿ, ನಾನು ಆಗಲೇ ಹೇಳಿದೆ 65ರಿಂದ ಬಹುತೇಕವಾಗಿ ಈ ಭಾಗ ಏನಾಗುತ್ತೆ ನೋಡಿ, ಇಲ್ಲೂ ಅಷ್ಟೇನೆ. ಈ ಭಾಗ ಏನಾಗುತ್ತೆ, ಸೂರ್ಯನ ಕಿರಣಗಳು ಕೆಲವು ದಿನದಲ್ಲಿ ಬೀಳೋದಿಲ್ಲ, ಕೆಲವೊಂದು ದಿನಗಳಲ್ಲಿ. ಸೊ ಹಂಗಾಗಿ ಈ ಕಾರಣಗಳಿಂದ 66.5 ಮತ್ತು 90 ಡಿಗ್ರಿ ಅಕ್ಷಾಂಶಗಳನ್ನು ಪ್ರಮುಖ ಅಕ್ಷಾಂಶಗಳೆಂದು ಗುರುತಿಸ್ತೇವೆ. ಅರ್ಥ ಆಗ್ತಿದೆ ಈ ಭಾಗಗಳು? ಓಕೆ. ಪ್ರಮುಖ ಅಕ್ಷಾಂಶಗಳು ಅಲ್ಲಿ ಶೀತ ವಲಯ ಜಾಸ್ತಿ ಇರುತ್ತೆ, ಅವಾಗ ಸೂರ್ಯನ ಕಿರಣಗಳು ಬೀಳೋದಿಲ್ಲಲ್ವಾ, ಅಲ್ಲಿ ತಂಪಾದ ವಾತಾವರಣ ಭಾಳ ಇರ್ತದೆ. 0 ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಇರ್ತದೆ, ಹೆಚ್ಚು ಕಮ್ಮಿ ಅಷ್ಟು ತಂಪಾದ ಇರ್ತದೆ. ಪೃಥ್ವಿಯ ಮೇಲೆ ಇಷ್ಟು ನಮಗೆ ಅಕ್ಷಾಂಶಗಳ ಬಗ್ಗೆ ನೋಡ್ಬೋದು. ಈಗ ರೇಖಾಂಶಗಳನ್ನು ಈಗ ಮುಂದೆ ನೋಡ್ತಾ ಹೋಗೋಣ. ಪೃಥ್ವಿಯ ಮೇಲೆ ರೇಖಾಂಶಗಳ ನಡುವಿನ ದೂರ ಎಷ್ಟು? ಅದು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ. 0 ಡಿಗ್ರಿ ಅಕ್ಷಾಂಶದ ಒಟ್ಟು ಸುತ್ತಳತೆ ಇರತಕ್ಕಂಥದ್ದು 40 ಅಕ್ಷಾಂಶ, 40,075.56 ಕಿಲೋಮೀಟರ್ ಇದೆ. ಹಾಗಾದರೆ ಇದನ್ನು 360 ಸಮಭಾಗಗಳನ್ನಾಗಿ ವಿಭಜಿಸಿದ್ರೆ 40,075.56 ಕಿಲೋಮೀಟರ್ ಡಿವೈಡೆಡ್ ಬೈ 360 ಡಿವೈಡೆಡ್ ಬೈ 111.321 ಕಿಲೋಮೀಟರ್ ಇರ್ತದೆ ರೇಖಾಂಶಗಳ ನಡುವಿನ ದೂರ. ಒಂದಕ್ಕೊಂದು ದೂರ ಇರ್ತಕ್ಕಂಥ ಸಂಬಂಧಪಟ್ಟ ಪಟ್ಟಿಯನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಈಗ ಒಟ್ಟಾರೆ ಈ ರೇಖಾಂಶಗಳು ಅಂದರೆ ಏನಂತದೆ ನೀನು ಸರಿಯಾಗಿ ತಿಳ್ಕೊಳ್ತೋಣ. ಉತ್ತರ ಮತ್ತು ದಕ್ಷಿಣ ಧ್ರುವಗಳಿಂದ, ಉತ್ತರ ಮತ್ತು ದಕ್ಷಿಣ ಧ್ರುವ ಕಾಣಿಸ್ತಾ ಇದೆಯಲ್ಲ, ಇದು ಉತ್ತರ ಧ್ರುವ, ದಕ್ಷಿಣ ಧ್ರುವ. ಸಮಭಾಜಕ ವೃತ್ತದ ಮೂಲಕ, ಅಂದರೆ ಈ ಸಮಭಾಜಕ ವೃತ್ತ ಇಲ್ಲಿ ಇದೆಯಲ್ಲ, ಇದರ ಮೂಲಕ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ತನಕ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಗಳೇ ರೇಖಾಂಶಗಳು. ನೆನ್ಪಿಟ್ಕೋಬೇಕು, ಅಕ್ಷಾಂಶಗಳು ಅಡ್ಡವಾಗಿರ್ತವೆ, ರೇಖಾಂಶಗಳು ಉದ್ದವಾಗಿರ್ತವೆ. ನಾನು ಅದನ್ನು ಕುಲ್ಡ್ ಮೆಥಡನ್ನು ಹೇಳ್ಕೊಟ್ಟಿದ್ದೇನೆ. ಅಂದರೆ ಕುಲ್ಡ್ ಮೆಥಡ್ ಮೀನ್ಸ್ ಈಸಿ ಮೆಥಡ್. ಸೊ ಇದನ್ನು ಹೇಳ್ಕೊಟ್ಟಿದ್ದೇನೆ. ಸೊ ಉದ್ದವಾಗಿರ್ತವೆ ರೇಖಾಂಶಗಳು, ಅಕ್ಷಾಂಶ ಅಡ್ಡವಾಗಿರ್ತವೆ, ಅದು ಈಸಿಯಾಗಿ ತಿಳ್ಕೊಬೋದು ನಿಮಗೆ. ಇದು ನೋಡಿ, ಉತ್ತರ ಅಕ್ಷಾಂಶದಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದೊಳಗೆ ಸಮಭಾಜಕ ವೃತ್ತದ ಮೂಲಕ ಹಾದು ಹೋಗುವ ರೇಖೆಗಳೇ ರೇಖಾಂಶಗಳು. ರೇಖೆ ಅಂದರೆ ಉದ್ದವಾಗಿರ್ತದೆ ಅಲ್ವಾ, ಅದಕ್ಕೆ ರೇಖಾಂಶ, ಹಂಗೆ ಈಸಿಯಾಗಿ ತಿಳ್ಕೊಬೋದಾಗತ್ತೆ. ಸೊ ರೇಖಾಂಶಗಳು, ಎಲ್ಲ ರೇಖಾಂಶಗಳು ಉದ್ದ ಒಂದೇ ಆಗಿದೆ. ಬಹುತೇಕವಾಗಿ ಉದ್ದ ಆಲ್ಮೋಸ್ಟ್ ಅಲ್ಲಿ ಒಂದೇ ಇರ್ತದೆ, ಸೇಮ್ ಒಂದೇ ಇರ್ತದೆ. ಸೊ ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳ ಶ್ರೇಣಿಗಳಂತೆ ಕಂಡು ಬರ್ತವೆ. ನೋಡಿ, ಇಲ್ಲಿ ನೋಡಿದಾಗ ಒಂದು ಸೈಡ್ ನೋಡಿದಾಗ ನಿಮಗೇನಾಗುತ್ತೆ, ಹಿಂದಿನ ರೇಖೆಗಳು ಕಾಣೋದಿಲ್ಲ. ಇದೇ ರೇಖೆಗಳು ಮುಂದೆ ಕಂಟಿನ್ಯೂ ಆಗುತ್ತೆ ಮಕ್ಕಳೇ, ಇಲ್ಲ ಅಷ್ಟು ಮುಂದೆ ಹೋಗುತ್ತೆ, ಮತ್ತೆ ಹಿಂಗೆ ಸರೌಂಡ್ ಆಗುತ್ತೆ. ಬಟ್ ಆದರೆ ನೋಡಿದಾಗ ಏನಾಗುತ್ತೆ, ಅರ್ಧ ರೇಖೆಗಳಂತೆ ಕಾಣ್ತಾವೆ, ಹೌದಲ್ಲ, ಅದ್ರ ಮುಂದಿನ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನೋಡೋಣ ರೇಖಾಂಶಗಳು. ಇಂಗ್ಲೆಂಡಿನ ಗ್ರೀನ್ವಿಚ್ ಪಟ್ಟಣದ ಮೇಲೆ ಹಾದು ಹೋಗುವ 0 ಡಿಗ್ರಿ ರೇಖಾಂಶವನ್ನು ಪ್ರಧಾನ ರೇಖಾಂಶ ಅಂತ ಗುರುತಿಸ್ತೇವೆ. ಇಲ್ಲಿ ಹಿಡಿದೆಯಲ್ಲ, ಸೊ ಪ್ರಧಾನ ರೇಖಾಂಶ ಅಂತ ಗುರುತಿಸ್ತೇವೆ. ಅಂದರೆ ಇಂಗ್ಲೆಂಡಿನ ಮೇಲೆ ಇರ್ತಕ್ಕ, ಅಲ್ಲಿಂದ ಮುಂದಕ್ಕೆ ಚೇಂಜ್ ಮಾಡ್ತಾರೆ. ಸೊ ಇಂಗ್ಲೆಂಡಿನ ರೇಖೆ ಮೇಲೆ ಗ್ರೀನ್ವಿಚ್ ರೇಖೆ ಅಂತ ಕರಿತೀವಿ, ಅದನ್ನು ನೆನ್ಪಿಟ್ಕೋಬೇಕು. ಅದನ್ನು ಪ್ರಮುಖ ರೇಖಾಂಶ ಅಂತ ಕರಿತೀವಿ, ಪ್ರಧಾನ ರೇಖಾಂಶ ಅಂತ. ಸೊ ಈ ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ, ಅಂದರೆ ಈ ಭಾಗಕ್ಕೆ ಗ್ರೀನ್ವಿಚ್ ರೇಖಾಂಶ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನೇ ಕಾಣಿಸ್ತದಲ್ಲ. ಸೊ ಇಲ್ಲಿಂದ ಇದು ಮುಂದಕ್ಕೆ ಅಲ್ಲಿ ಎಷ್ಟಿರ್ತವೆ ರೇಖಾಂಶಗಳು, ಗ್ರೀನ್ವಿಚ್ ರೇಖಾಂಶದ ಪೂರ್ವಕ್ಕೆ 180 ಡಿಗ್ರಿ ರೇಖಾಂಶಗಳು, ಮತ್ತು ಪಶ್ಚಿಮಕ್ಕೆ ಈ ಕಡೆ ಬಂದ್ಬಿಟ್ರೆ ಅಲ್ಲೂ 180 ಡಿಗ್ರಿ ರೇಖಾಂಶಗಳು ಇರ್ತಕ್ಕಂಥ ಕಾಣಬಹುದಾಗತ್ತೆ. ಒಟ್ಟು ನಮಗೆ ಎಷ್ಟು 360 ರೇಖಾಂಶಗಳಿದಾವೆ. ಎಷ್ಟೋ ಟೋಟಲ್ ಇಡೀ ಪ್ರಪಂಚ 360 ರೇಖಾಂಶಗಳನ್ನು ನಾವು ಕಾಣಬಹುದಾಗ್ತದೆ ಮಕ್ಕಳೇ. ಸೊ ಸಮಭಾಜಕ ವೃತ್ತದಿಂದ ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆಲ್ಲ, ಧ್ರುವ ಅಂದ್ರೇನು, ಮೇಲೆ ಮತ್ತೆ ಕೆಳಗಲ್ವಾ, ಈ ಧ್ರುವದ ಕಡೆಗೆ ಹೋದಂತೆಲ್ಲ ನಿಮಗೆ ನೋಡಿ ಅದನ್ನ ಹೇಳ್ತಾ ಹೋಗ್ತೀನಿ, ಗೊತ್ತಾಗತ್ತೆ ನಿಮಗೆ. 2 ರೇಖಾಂಶಗಳ ಅಂತರವು ನಿಧಾನವಾಗಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೆಲ್ಲ ಹೋಗ್ತಾ ಏನಾಗುತ್ತೆ, ಹಿಂಗೆ ಕೂಡ್ಕೊಳ್ತಾವಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲಾಗಲೇ ಇದೆ ರೇಖಾಂಶಗಳು, ಇಲ್ಲಿ ನೋಡಿ ಹೋಗ್ತಾ ಸಣ್ಣದಾಗ್ತಾ ಹೋಗುತ್ತೆ ಅಲ್ವಾ, ಹಾಗೇನೆ. ಸೊ ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳು 2 ಧ್ರುವದಲ್ಲಿ ಏನಾಗ್ತವೆ, ಸಂಧಿಸ್ತವೆ. ಇಲ್ಲಿ ಮೇಲೆ ಉತ್ತರ ಧ್ರುವದಲ್ಲಿ ಸಂಧಿಸ್ಕೊಳ್ತವೆ, ದಕ್ಷಿಣ ಧ್ರುವದಲ್ಲೂ ಹೋಗಿ ಏನಾಗ್ತವೆ, ಮೇಲು ಸಂಧಿಸ್ತವೆ, ಇನ್ನು ಕೆಳಭಾಗದಲ್ಲೂ ಕೂಡ ಏನಾಗ್ತವೆ, ಕೂಡ್ಕೊಳ್ತವೆ. ಸಂಧಿಸು ಮೀನ್ಸ್ ಕೂಡ್ಕೊಳ್ಳೋದು. ಸಮಭಾಜಕ ವೃತ್ತದಲ್ಲಿ 2 ರೇಖಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್ ಇರ್ತದೆ. ಜಾಸ್ತಿ ಎಲ್ಲ ಅಗಲ ಕಂಡು ಬರ್ತಾವಪ್ಪ ಅಂದರೆ ಈ ಸಮಭಾಜಕ ವೃತ್ತದಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಮಾತ್ರ ಏನಾಗ್ತವೆ, ಜಾಸ್ತಿ ಅಗಲ ಕಂಡು ಬರ್ತಾವೆ. ಅಲ್ಲಿ ಕೊಟ್ಟಿದ್ದೀನಿ ಎಷ್ಟು ಕಿಲೋಮೀಟರ್, 111 ಕಿಲೋಮೀಟರ್ ಇರುತ್ತೆ. ಹೋಗ್ತಾ ತುಂಬ ಕಡಿಮೆ ಇರ್ತದೆ. ಏನೋ ಅರ್ಥ ಆಗ್ತಿಲ್ಲ ಮಕ್ಕಳೇ. ಸೊ ಈ ರೀತಿಯಾಗಿರ್ತದೆ. ಚಟುವಟಿಕೆಗಳು ಬೇಕಾದಷ್ಟು ಇಲ್ಲಿ ಇದ್ದಾವೆ, ಬಟ್ ನೋಡ್ಕೊಳ್ಳಿಕ್ಕೆ ಆಮೇಲೆ ಹೇಳ್ತೀನಿ ಡೀಟೇಲ್ಸ್. ನಿಮಗೆ ಇಷ್ಟು ತಿಳ್ಕೊಂಡ್ರೆ ಸಾಕಾಗ್ತದೆ, ಬೇಕಷ್ಟು ಆಗ್ತದೆ. ಸೊ ಇಷ್ಟಿರಲಿ.
ಸೊ ರೇಖಾಂಶ ಮತ್ತು ವೇಳೆಗೆ ನಿಕಟ ಸಂಬಂಧವಿದೆಯಾ ಯೋಚಿಸಿ. ಇದೆಯಾ? ಎಸ್, ವೆರಿ ಗುಡ್, ಇದೆ. ರೇಖಾಂಶಗಳನ್ನು ಇಟ್ಕೊಂಡೇ ಬಹುತೇಕವಾಗಿ ನಾವು ನಮ್ಮ ಟೈಮನ್ನು ನಾವು ಸೆಟ್ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಹಾಗಾಗಿ ರೇಖಾಂಶ ಮತ್ತು ವೇಳೆಗೆ ನಿಕಟ ಸಂಬಂಧವಿದೆಯಾ ಅಂದರೆ ಎಸ್, ಖಂಡಿತವಾಗ್ಲೂ ಇದೆ. ರೇಖಾಂಶ ಅದಕ್ಕೆ ಸಂಬಂಧಪಟ್ಟಿದೆ. ರೇಖಾಂಶ ಮತ್ತು ವೇಳೆ ನೋಡಿ, ಭೂಮಿಯು ತನ್ನ ಅಕ್ಷದ ಸುತ್ತ ನೋಡಿ ಯಾವಾಗಲೇ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತೆ ಅಲ್ವಾ. ಸೊ ಒಂದು ಅಕ್ಷ ಅಂದರೆ ಒಂದು ರೌಂಡ್, ಅಕ್ಷದ ಸುತ್ತ ಒಂದು ಸುತ್ತು ಪೂರ್ಣಗೊಳಿಸಲು ಅದು ಏನು ಮಾಡುತ್ತೆ, 24 ಗಂಟೆಗಳ ಸಮಯವನ್ನು ತೆಗೆದುಕೊಳ್ಳುತ್ತೆ. 24 ಅವರ್ಸ್ ತೆಗೆದುಕೊಳ್ಳುತ್ತೆ ಮಕ್ಕಳೇ. ಸೊ ಅಂದರೆ 360 ರೇಖಾಂಶಗಳು ಟೋಟಲ್ ಇರ್ತಕ್ಕಂಥದ್ದಲ್ವಾ. 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲಿಕ್ಕೆ 24 ಗಂಟೆಗಳು ಬೇಕು. ಅರ್ಥ ಆಗ್ತಿದೆಯಾ? ಟೋಟಲ್ ಅಂದ್ರೆ ಎಷ್ಟು ರೇಖಾಂಶ ಬರುತ್ತಲ್ಲಿ? 360 ಅಲ್ವಾ. 24 ಗಂಟೆ ಒಂದು ಅಕ್ಷಾಂಶ ಸುತ್ತುತ್ತಂದ್ರೆ 360 ರೇಖಾಂಶ ಸುತ್ತಿದ ಹಾಗೆ. ಅಂದ್ರೆ 360 ರೇಖಾಂಶಗಳನ್ನು ಸುತ್ತೋದಕ್ಕೆ ಟೈಮ್ ಎಷ್ಟು ಬೇಕು? 24 ಗಂಟೆಗಳು ಬೇಕು. ಹಾಗಾದ್ರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವಂತಹ ವೇಳೆಯ ವ್ಯತ್ಯಾಸ ಎಷ್ಟಾಗುತ್ತೆ? ಎಸ್, ವೆರಿ ಗುಡ್, 4 ನಿಮಿಷಗಳು. ಒಂದು ರೇಖಾಂಶ ಇನ್ನೊಂದು ರೇಖಾಂಶಕ್ಕೆ ಸುತ್ತೋದಕ್ಕೆ 4 ನಿಮಿಷ ಬೇಕು. ಹಂಗಂದ್ರೆ 360 ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಗಂಟೆ ಬೇಕು? 24 ಗಂಟೆಗಳು ಬೇಕಾಗುತ್ತೆ. 24 ಅವರ್ಸನ್ನು ತೆಗೆದುಕೊಳ್ಳುತ್ತೆ ಒಂದು ರೌಂಡನ್ನು ಹೊಡಿಲಿಕ್ಕೆ. ಸೊ ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷಗಳಾಗಿರುತ್ತವೆ. ಅಂದ್ರೆ ಒಂದು 15 ರೇಖಾಂಶಕ್ಕೆ 1 ಗಂಟೆ ಆಗುತ್ತೆ. ಟೋಟಲ್ 360ಕ್ಕೆ ಎಷ್ಟು ಗಂಟೆ ಆಗುತ್ತೆ? 24 ಗಂಟೆ ಆಗುತ್ತೆ. ನೋಡಿ, ಪಶ್ಚಿಮದಿಂದ ಪೂರ್ವಕ್ಕೆ ಚಲಿಸುವಾಗ ವೇಳೆಯು ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿಂದ ಈ ಕಡೆಗೆ ಹೋಗ್ತಾ ಹೋದಾಗೆ ಏನಾಗ್ತಾ ಹೋಗುತ್ತೆ? ವೇಳೆಯು ಹೆಚ್ಚಾಗ್ತಾ ಹೋಗುತ್ತೆ. ಪೂರ್ವದಿಂದ ಈ ಕಡೆಯಿಂದ ಪಶ್ಚಿಮಕ್ಕೆ ಚಲಿಸುವಾಗ ವೇಳೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ವೇಳೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲಿ ವೇಳೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಅಂಶಗಳನ್ನು ಕಾಣಬಹುದಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರವನ್ನು ನೋಡ್ಬೋದು. ಈ ಕಡೆ ಹೋದರೆ ಜಾಸ್ತಿ ಆಗುತ್ತೆ, ಈ ಕಡೆ ಹೋದರೆ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಸಂಬಂಧಪಟ್ಟ ಇಲ್ಲಿ ನೋಡಿ ಕೊಟ್ಟಿದ್ದಾನೆ ಬಹುತೇಕವಾಗಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿಯಾದಂಥ ವ್ಯತ್ಯಾಸಗಳನ್ನು ಕಾಣ್ಬೋದು. ಸೊ ಅಕ್ಷಾಂಶ ರೇಖಾಂಶಗಳಿಗೆ ಸಂಬಂಧಪಟ್ಟ ಇಲ್ಲಿ ರೇಖಾಂಶ ಮತ್ತು ವೇಳೆಗೆ ಸಂಬಂಧಪಟ್ಟ ಇಲ್ಲಿ ನೋಡಿ ಕೊಟ್ಟಿದ್ದಾನೆ, ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದಾನೆ. ಇಲ್ಲಿನ ಬಹುತೇಕವಾಗಿ ಅದಕ್ಕೆ ಸಂಬಂಧಪಟ್ಟ ಚಿತ್ರ ಕೊಟ್ಟಿದ್ದಾನೆ. ವೇಳೆ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಕಡೆ ವೇಳೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಸ್ಥಾನಿಕ ವೇಳೆ. ಏನಿದು ಸ್ಥಾನಿಕ ವೇಳೆ? ಇದನ್ನು ತಿಳ್ಕೊಬೇಕು ಮಕ್ಕಳೇ. ಪ್ರತಿ ರೇಖಾಂಶದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತವೆ. ನೋಡಿ, ಹಿಂಗಿಂದ ಬೀಳುತ್ತಲ್ವ, ನೇರವಾಗಿ ಬೀಳುತ್ತದೆ. ಮತ್ತು ಆ ರೇಖಾಂಶದ ಮೇಲೆ ಹಾದು ಹೋಗುವ ಎಲ್ಲಾ ಸ್ಥಳದಲ್ಲೂ ಮಧ್ಯಾಹ್ನ 12 ಗಂಟೆ ಆಗಿರ್ತದೆ. ನೋಡಿ, ನೇರವಾಗಿ ಬಿದ್ದಾಗ ಕರೆಕ್ಟಾಗಿ ಎಲ್ಲ ಕಡೆ ಏನಾಗಿರುತ್ತೆ? 12 ಗಂಟೆ ಆಗಿರ್ತದೆ. ಇದನ್ನು ನಾವು ಸ್ಥಾನಿಕ ವೇಳೆ ಅಂತ ಕರಿತೀವಿ. ಸ್ಥಾನಿಕ ಅಂದ್ರೆ ಆ ಸೂರ್ಯನಿಗೆ ಇರುವಂತಹ ಸ್ಥಾನದ ಆಧಾರದ ಮೇಲೆ ವೇಳೆಯನ್ನು ಕಂಡುಹಿಡಿತಕ್ಕಂಥ. ಈಗ ನೋಡಿದ್ರೆ ಇಂದಿನ ಕಾಲದಲ್ಲಿ ಜನಗಳು ಏನ್ ಮಾಡ್ತಿದ್ರು ಅಂದ್ರೆ ಸೂರ್ಯನ ಎತ್ತಿ ಮೇಲೆ ಬಂದ ತಕ್ಷಣ ಮಾಡೋದು ಕರೆಕ್ಟಾಗಿ 12 ಗಂಟೆ ಅಂತ ಹೇಳ್ಬಿಡೋದು. ಅಂದ್ರೆ ಎಲ್ಲ ಕಡೆನೂ ಕರೆಕ್ಟಾಗಿ 12 ಗಂಟೆನೇ ಆಗಿರ್ತದೆ ಬಹುತೇಕವಾಗಿ. ಹಾಗೇನೆ ಸ್ಥಾನಿಕ ವೇಳೆ ಅಂತ ಕರೀತಾರೆ. ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನು ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಅವಾಗ ಹಿಂದಿನ ಕಾಲದಲ್ಲೆಲ್ಲ ಟೈಮಿಂಗ್ಸ್ ಇರಲಿಲ್ಲ, ವಾಚೆಲ್ಲ ಇರಲಿಲ್ಲ ಮಕ್ಕಳೇ. ಸೂರ್ಯ ಹೆಂಗ್ ಬರ್ತಾನೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಎಷ್ಟು ಗಂಟೆ ಅಂತ ಹೇಳ್ಬಿಡೋರು. ಸೊ ಈ ರೀತಿಯಾದ ಹಿಂಗಿತ್ತು. ಸೊ ಅದಕ್ಕೆ ನಾವು ಸ್ಥಾನಿಕ ವೇಳೆ ಅಂತ ಕರಿತೀವಿ ನಾವು ಅದನ್ನು. ಓಕೆ, ಸ್ಥಾನಿಕ ವೇಳೆಗೆ ಸಂಬಂಧಪಟ್ಟ ಚಿತ್ರವನ್ನು ಇಲ್ಲಿ ಕಾಣ್ತದೆ ನೋಡಿ. ಬೆಳಿಗ್ಗೆ ಮಧ್ಯಾಹ್ನದ ಸಮಯ, ಡೇ ಅದು ಸೂರ್ಯ ಇಳಿಯುವಂಥ ಸಮಯ. ಸೊ ಈ ರೀತಿಯಾಗಿ ಅದೇ ರೀತಿ ರಾತ್ರಿಗೆ ಸಂಬಂಧಪಟ್ಟ ನೈಟ್ ಸೈಡ್ ಮತ್ತು ಮಿಡ್ ನೈಟ್ ಮತ್ತು ಡೌನ್. ಓಕೆ, ಬೆಳಕರಿಯುವಂಥ ಸಮಯ. ಹಂಗೆ ಈ ರೀತಿಯಾದಂಥ ಸ್ಥಾನಿಕ ವೇಳೆಗೆ ಸಂಬಂಧಪಟ್ಟಂಥ ಒಂದು ಚಿತ್ರವನ್ನು ನೋಡ್ಬೋದಾಗತ್ತೆ. ಸೊ ನೋಡಿ, ಸ್ಥಾನಿಕ ವೇಳೆ ನೋಡಿ, ಪ್ರತಿ ರೇಖಾಂಶವು ತನ್ನದೇ ಆದಂಥ ಸ್ಥಾನಿಕ ವೇಳೆಯನ್ನು ಹೊಂದಿರುತ್ತೆ. ನೋಡಿ, ಒಂದೊಂದು ರೇಖಾಂಶ ದಾಟ್ತಾ ಹೋದಾಗೆ ಸಮಯ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ಹಿಂಗೆ ರೌಂಡ್ ನೋಡ್ಕೊಂಡು ಬರ್ಬೇಕು, ಕಡಿಮೆ ಆಗ್ತಾ ಹೋಗುತ್ತೆ. ಹಂಗೆ ಈ ರೀತಿಯಾಗಿ ತನ್ನದೇ ಆದಂಥ ಒಂದು ಸ್ಥಾನಿಕ ವೇಳೆಗಳನ್ನು ಪ್ರತಿ ರೇಖಾಂಶಗಳು ಹೊಂದಿರ್ತವೆ, ದಾಟ್ತಾ ಹೋಗ್ತಾರೋ ಆ ರೀತಿಯಾಗಿ. ಸೊ ನೋಡಿ, ಇಲ್ಲೊಂದು ಕೊಟ್ಟಿರ್ತಾರೆ ನೋಡಿ. ಈಗ ಒಂದು ಸನ್ನಿವೇಶವನ್ನು ನೋಡೋಣ. ಇಲ್ಲೊಂದು ಇದನ್ನೇ ಹೇಳ್ತೇನೆ, ಒಂದು ಕಥೆ ಇದೆ ನೋಡ್ಕೊಳ್ಳಿ. ಅದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ನಿಮಗೇನು ಅನಿಸುತ್ತೆ ಹೇಳಿ. ಈ ಒಂದು ಸನ್ನಿವೇಶ ನೋಡೋಣ. ಅಲಹಾಬಾದ್ನಲ್ಲಿ ಒಂದು ದೂರದರ್ಶನ ಕೇಂದ್ರವಿರುತ್ತದೆ. ಆ ಕೇಂದ್ರ ಒಂದು ಜಾಹೀರಾತನ್ನು ನೀಡುತ್ತದೆ. ಅಂದರೆ ಅದರಲ್ಲಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಹೊಸ ಸಿನಿಮಾ ಪ್ರದರ್ಶನವಿದೆ ಎಂದು ಪ್ರಕಟಿಸ್ತಾರೆ. ಎಲ್ಲಿ? ಎಸ್, ಅಲಹಾಬಾದ್ನಲ್ಲಿ. ಸೊ 12 ಗಂಟೆ ಒಂದು ಹೊಸ ಸಿನಿಮಾ ಪ್ರದರ್ಶನ ಎಂದು ಹೇಳಿದಾಗ ಅದಕ್ಕಾಗಿ ಅಸ್ಸಾಮಿನ ಗುವಾಹಟಿಯಲ್ಲಿ ಗುಜರಾತಿನ ಕಚ್ವರೆಗಿನ ಜನ ಆ ಸಿನಿಮಾ ನೋಡಲು ತಯಾರಾಗ್ತಾರೆ. ಅಸ್ಸಾಂ ಮತ್ತು ಗುಜರಾತ್. ಸೊ ಮಾರನೇ ದಿನ ಗುವಾಹಟಿಯ ಜನ ಸೂರ್ಯನ ನೆತ್ತಿಯ ಮೇಲೆ ಬಂದಾಗ ಕರೆಕ್ಟಾಗಿ 12 ಗಂಟೆ ಅನ್ಕೊಂತಾರೆ. 12 ಗಂಟೆ ಅಂತ ಹೇಳಿರ್ತಾರಲ್ವಾ. ಸೊ ನೆತ್ತಿಯ ಮೇಲೆ ಬರುವಾಗ ಟಿವಿ ಆನ್ ಮಾಡ್ತಾರೆ ಗುವಾಹಟಿಯ ಜನ. ಆದರೆ ಸಿನಿಮಾ ಬರುವುದೇ ಇಲ್ಲ. ಸುಮಾರು 1 ಗಂಟೆ ಕಾದ ನಂತರ ಸಿನಿಮಾ ಪ್ರಾರಂಭವಾಗುತ್ತದೆ. ಆಗ ಅವರು ಟಿವಿಯವರಿಗೆ ಬೈದುಕೊಳ್ಳುತ್ತಾರೆ. 1 ಗಂಟೆಗೆ ಎಂದು ಹೇಳುವ ಬದಲು 12 ಗಂಟೆಗೆ ಸಿನಿಮಾ ಎಂದು ಸುಳ್ಳು ಹೇಳಿದ್ದಾರೆ ಎಂದು ಕೊಡುತ್ತಾರೆ. ಅಲಹಾಬಾದಿನ ಜನ ತಮ್ಮ ನೆತ್ತಿಯ ಮೇಲೆ ಸೂರ್ಯ ಬಂದ ನಂತರ 12 ಗಂಟೆ ಆಯಿತೆಂದು ಟಿವಿಯನ್ನು ಮಾಡಿದಾಗ ಸರಿಯಾಗಿ ಸಿನಿಮಾ ಆರಂಭಗೊಳ್ಳುತ್ತದೆ. ಇವರು ಏನು ಅಲಹಾಬಾದ್ದವ್ರಿಗೆ ಕರೆಕ್ಟಾಗಿ 12 ಗಂಟೆ ನೆತ್ತಿ ಮೇಲೆ ಬಂದ ತಕ್ಷಣ ಹೇಳಿರ್ತಾರೆ